ಮೇ 9ರಂದು ಗ್ರಾಮದೇವತೆ ಶ್ರೀ ಗಂಗಮ್ಮ ದೇವಿಯ ಹೂವಿನ ಕರಗ ಮಹೋತ್ಸವ. ಬಾಗೇಪಲ್ಲಿ ಪಟ್ಟಣದ ಇತಿಹಾಸ ಪ್ರಸಿದ್ಧ ಗ್ರಾಮದೇವತೆ ಶ್ರೀ ಗಂಗಮ್ಮ ದೇವಿಯ 37ನೇ ವರ್ಷದ ಹೂವಿನ ಕರಗ ಮಹೋತ್ಸವವು ಮೇ 9ರಂದು ವಿಜೃಂಭಣೆಯಿಂದ ನಡೆಯಲಿದೆ ಎಂದು ಗ್ರಾಮದೇವತೆ ಶ್ರೀ ಗಂಗಮ್ಮ ದೇವಿ ಕರಗ ಮಹೋತ್ಸವ ಸಮಿತಿಯ ಸದಸ್ಯರು ಹಾಗೂ ಹಿರಿಯ ಮುಖಂಡ ಎಜಿ ಸುಧಾಕರ್ ಹೇಳಿದ್ದಾರೆ. ಪಟ್ಟಣದ ಕೋಡಿಕೊಂಡೆ ರಸ್ತೆಯಲ್ಲಿ ಇರುವ ಗ್ರಾಮದೇವತೆ ಗಂಗಮ್ಮ ದೇವಾಲಯದ ಕಚೇರಿಯಲ್ಲಿ ಕರಗ ಮಹೋತ್ಸವದ ಸಮಿತಿಯ ಮುಖಂಡರು ಗುರುವಾರ ಪತ್ರಿಕೆಗೆ ಮಾಹಿತಿಯನ್ನ ಹಂಚಿಕೊಂಡಾಗ ಕರಗ ಮಹೋತ್ಸವಕ್ಕೆ ಮೇ 7ರಂದು ಗುರುವಾರ ರಾತ್ರಿ 8 ಗಂಟೆಗೆ ಹಸಿ ಕರಗ ಕಾರ್ಯಕ್ರಮದೊಂದಿಗೆ ಚಾಲನೆ ನೀಡಲಾಗುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಗ್ರಾಮದೇವತೆ ಶ್ರೀ ಗಂಗಮ್ಮ ದೇವಿಯ ಕರಗ ಸಮಿತಿಯ ಸದಸ್ಯರಾದ ಬಿಆರ್ ನರಸಿಂಹನಾಯ್ಡು, ಗಡ್ಡಂ ರಮೇಶ್, ಸೂರ್ಯನಾರಾಯಣ ರೆಡ್ಡಿ, ಮರಿಯಪ್ಪ, ಗಡ್ಡಂ ನರಸಪ್ಪ, ವೆಂಕಟೇಶ್, ಸ ಸುಬ್ರಹ್ಮಣಿ, ವಾಲ್ಮೀಕಿ, ಅಶ್ವತ್ಥಪ್ಪ, ಸುರೇಶ, ಗೋಪಾಲ, ಬಾಲಾಜಿ, ಮಂಜುನಾಥ್, ಮೂರ್ತಿ, ಅರ್ಚಕರಾದ ಪುನೀತ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ನಾವು ಗ್ರಾಮದೇವತೆ ಗಂಗಮ್ಮ ದೇವಿಯ ಕರಗ ಮಹೋತ್ಸವ ಸಮಿತಿಯಿಂದ 37ನೇ ವರ್ಷ ನಾವು ಕರಗವನ್ನು ಮಹೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಈ ಕರಗ ಮಹೋತ್ಸವದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡ್ತಾಯಿದ್ದಾರೆ. ಈಗಾಗಲೇ ನಮ್ಮ ನಾಯ್ಡು ಅವರು ಹೇಳಿದಾಗೆ ಅನೇಕ ಕಾರ್ಯಕ್ರಮಗಳನ್ನು ನಂಬಿಕೊಂಡು ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿದ್ದೀವಿ. ಊರು ತುಂಬ ದೊಡ್ಡದಾಗಿ ಬೆಳೆದಿದೆ. 23 ವಾರ್ಡ್ಗಳಿದೆ. 23 ವಾರ್ಡ್ಗಳಲ್ಲೂ ಕೂಡ ಗಂಗಮ್ಮ ದೇವಿಯ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿದ್ದಾರೆ. ಹಾಗಾಗಿ ಎಲ್ಲೂ ಕೂಡ ಯಾರ ಭಾವನೆಗಳಿಗೂ ಕೂಡ ಧಕ್ಕೆ ತರದ ರೀತಿಯಲ್ಲಿ ಪ್ರತಿಯೊಂದು ವಾರ್ಡಿನಲ್ಲೂ ಕೂಡ ಪ್ರತಿಯೊಂದು ಬೀದಿಯಲ್ಲೂ ನಾವು ಕೆಲವೊಂದು ಪಾಯಿಂಟ್ಗಳನ್ನು ಫಿಕ್ಸ್ ಮಾಡಿ ಆ ಪಾಯಿಂಟ್ಗಳ ಹತ್ರ ಕರಗ ಭೇಟಿ ನೀಡಿ ಅಲ್ಲಿ ಇರ್ತಕ್ಕಂಥ ವಾರ್ಡಿನ ಮತ್ತು ಆ ಬೀದಿಲಿರ್ತಕ್ಕಂಥವರ ಭಕ್ತರ ಪೂಜೆಯನ್ನು ಸ್ವೀಕಾರ ಮಾಡಿ ಮುಂದೆ ಹೋಗ್ತಕ್ಕಂಥ ವ್ಯವಸ್ಥೆಗಳನ್ನು ಮಾಡ್ಕೊತಾ ಇದ್ದೀವಿ. ಯಾಕಂದರೆ ಈಗಾಗಲೇ ಹಿಂದಿನ ವರ್ಷ ಕೂಡ ಸುಮಾರು 2 ದಿವಸಗಳ ಕಾಲ ಕರಗವನ್ನು 48 ಗಂಟೆಗಳ ಕಾಲ ಕರಗವನ್ನು ಬರುವಂಥ ಒಂದು ಪರಿಸ್ಥಿತಿ ಬಂದಿತ್ತು. ಆ ರೀತಿ ಆದಾಗ ಭಕ್ತರಿಗೂ ಸಮಸ್ಯೆ ಆಗ್ತದೆ ಮತ್ತು ಕರಗ ಹೊತ್ಕೊಂಡು ಹೋಗುವಂಥ ಕರಗ ಪೂಜಾರಿ ಕೂಡ ಸಮಸ್ಯೆ ಆಗುವ ಕಾರಣದಿಂದಾಗಿ ಕೆಲವೊಂದು ಪಾಯಿಂಟ್ಗಳನ್ನು ಫಿಕ್ಸ್ ಮಾಡಿ ಆ ಪಾಯಿಂಟ್ಗಳಲ್ಲಿ ಮಾತ್ರ ಕರಗ ಪೂಜೆಯನ್ನು ಸ್ವೀಕರಿಸಲಿಕ್ಕೆ ಅನುಕೂಲ ಮಾಡಿಕೊಡ್ತಾ ಇದ್ದೀವಿ. ಇದರ ಜೊತೆಯಲ್ಲಿ ಎಲ್ಲೆಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದೆ ಅಲ್ಲಿ ಕೂಡ ಸ್ಟೇಜನ್ನು ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಆ ಸ್ಟೇಜಲ್ಲಿ ಕರಗ ಹೋಗಿ ನೃತ್ಯವನ್ನು ಮಾಡಿ ಜನರ ಒಂದು ಪೂಜೆಯನ್ನು ಸ್ವೀಕರಿಸಲಿಕ್ಕೆ ಮತ್ತು ಅವರ ಭಕ್ತಿಯನ್ನು ಸ್ವೀಕಾರ ಮಾಡಲಿಕ್ಕೆ ವ್ಯವಸ್ಥೆಗಳಾಗ್ತದೆ. ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸಹಕರಿಸಬೇಕು ಅಂತೇಳಿ ನಾವು ಮನವಿಯನ್ನು ಮಾಡ್ತೀವಿ. 7ನೇ ತಾರೀಕು ಹಸಿ ಕರಗ, 8ನೇ ತಾರೀಕು ಚಂಡಿ ನೃತ್ಯ, 9ನೇ ತಾರೀಕು ಕರಗ ಮಹೋತ್ಸವ ಹೂವಿನ ಕರಗ, 10ನೇ ತಾರೀಕು ಮತ್ತು ಒನಕೆ ಕರಗ. ಈ 4 ದಿವಸಗಳು ಬಾಗೇಪಲ್ಲಿಯಲ್ಲಿ ನಮ್ಮದೇ ಆದಂಥ ಒಂದು ಪರಂಪರೆ ಇದೆ. ಆ ಒಂದು ಪರಂಪರೆ ಹಿನ್ನೆಲೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ವಿವಿಧ ಕಾರ್ಯಕ್ರಮಗಳು, ಅನ್ನದಾನ ಮತ್ತು ವಾದ್ಯಗೋಷ್ಠಿಗಳು, ವಿವಿಧವಾದಂಥ ಒಂದು ಕಲಾ ತಂಡಗಳಿಂದ ಬಾಗೇಪಲ್ಲಿಯಲ್ಲಿ ಆ 4 ದಿವಸ ಕಾರ್ಯಕ್ರಮಗಳು ನಡೀತದೆ. ಈ ಬಾಗೇಪಲ್ಲಿ ಗ್ರಾಮ ದೇವತೆಯ ಕರಗ ಸಮಿತಿ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಎಂದಿನಂತೆ ಆಂಧ್ರ ಪ್ರದೇಶ, ತಮಿಳುನಾಡು ಮತ್ತು ಕರ್ನಾಟಕದಿಂದ ಈ ಒಂದು ಪ್ರತ್ಯೇಕವಾದಂಥ ಕರಗ ಮಹೋತ್ಸವಕ್ಕೆ ಜನರು ತಂಡೋಪವಾಗಿ ಬರ್ತಾ ಇದ್ದಾರೆ. ಅದೇ ರೀತಿ ಈ ಸಲ ಕೂಡ ನಾವು ಬರ್ತಾರೆಂದು ಆಶಿಸ್ತಾ ಇದ್ದೀವಿ. ಇವತ್ತು ಅದರ ಜೊತೆಗೆ ಈ ಕರಗ ಜೊತೆಗೆ ದರ್ಗಾ ಸಮಿತಿಯವರು ಕೂಡ ಈಗಾಗಲೇ ನಮ್ಮನ್ನು ಸಂಪರ್ಕಿಸಿದ್ದಾರೆ. ಅವರು ಸಹ 5-6 ಒಂದು ಗಂಧಾಸ್ ಮತ್ತು ಉರ್ಸ್ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಕೇಳಿದ್ದಾರೆ. ಬಹುಶಃ ಅವರು ಕೂಡ ಮಾಡಲಿದ್ದಾರೆ. 1ನೇ ತಾರೀಕು ಮೇ 1 ನಮ್ಮ ಜಾತ್ರೆ, ಗಡದಂ ಜಾತ್ರೆ, ಇಡೀ ರಾಜ್ಯದಲ್ಲೇ ಪ್ರಸಿದ್ಧ ಜಾತ್ರೆ. ಈ ಎಲ್ಲ 10 ದಿವಸಗಳ ಕಾಲ ಬಾಗೇಪಲ್ಲಿಯಲ್ಲಿ ಒಂದು ಇತಿಹಾಸ ಸೃಷ್ಟಿದೆ. ಇಡೀ ರಾಷ್ಟ್ರದಲ್ಲಿ ಇಂತಹ ಒಂದು ಇತಿಹಾಸ ಬೇರೆ ಎಲ್ಲೂ ನಡೆಯೋದಿಲ್ಲ. ಇದು ನಮ್ಮ ಸಂಸ್ಕೃತಿ ನೆಲೆಯಲ್ಲಿ ಬಾಗೇಪಲ್ಲಿ ಒಂದು ಸಂಸ್ಕೃತಿ ಜನರು ಸೌಹಾರ್ದತೆಯಿಂದ ಎಲ್ಲ ಜನರು, ಎಲ್ಲ ಧರ್ಮದವರು ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ, ಶ್ರದ್ಧೆ ಮತ್ತು ಭಕ್ತಿಯಿಂದ ಈ ಒಂದು ಕರಗ ಮಹೋತ್ಸವ ಆಚರಿಸ್ತಾ ಇದ್ದಾರೆ. ಇದು ಕೂಡ ಈ ಸಲ ಕೂಡ ಹೆಚ್ಚಿಗೆ ಜನರು ಭಾಗವಹಿಸಲಿ ಅಂತ
ಮತ್ತೊಮ್ಮೆ ಜನರಲ್ಲಿ ಕಳಕಳಿಯಿಂದ ಮನವಿ ಮಾಡಿ